ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Is extremely gracious of him, so we must give him a big hand again. Dropping cues for others to follow, though we started out much later. And therefore, I think what is important to carry home is also a change of mindset. A change of mindset would also involve not looking up to government for everything. So, government has been very forthcoming in the sense that we have long-term tax incentives for foreign cloud providers. I mean, under Prime Minister Modi, this is a government which has taken out-of-box decisions and moved out of status quo approach, and taken some of the decisions which the political dispensations are not usually expected to take. Like, for example, opening the nuclear sector to the private players is something that was unimaginable even about 2 years back, something which was not demanded even by the industry or the private sector. Everybody had reconciled, they look at these are two sectors, space and more so atomic energy, which are supposed to function like that. And not many countries in the world have opened up their nuclear sector to private players. So what I'm trying to say, the government is already walking an extra mile. We have also about a year back launched the National Research Foundation called the Anusandhan, which I have the confidence to say is a better version of the National Research Foundation elsewhere. Like, for example, America, you have the National Science Foundation, and Germany and so on and so forth, because we studied all the models and came out a better model. And we have also tried to inculcate the traditional knowledge in the other societal angles. For example, our governing body does not consist of only the science representatives, also consists of representatives from humanities, from social sciences, etc. ನಾನು ನಿನ್ನೆನೂ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದೇನೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆಗೆ ಕೇಸ್ಗಳಿದ್ದದ್ದನ್ನು ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇದ್ದರು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತ್ತು. ಸುಮಾರು 52 ಕೇಸ್ಗಳು ವಿವಿಧ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಅದನ್ನು ಕ್ಯಾಬಿನೆಟ್ ಮುಂದೆ ನಿನ್ನೆ ಇಟ್ಟಿತ್ತು. ಅದು ನಿನ್ನೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ, ಅವುಗಳನ್ನೆಲ್ಲ ವಾಪಸ್ ತಗೊಳ್ತೀವಿ. ಈ ಥರ ಸಾಕಷ್ಟು ಮನವಿಯನ್ನು ಮಾಡಿಕೊಳ್ತೇನೆ. ಹಸಿರು ಸೊ ಹಾಗಾಗಿ ಅಂಥ ವ್ಯಕ್ತಿಗಳು ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸುಳ್ಳು ಆರ್ಥಿಕ ಅಭಿವೃದ್ಧಿ ಮಾತ್ರ ಮನುಷ್ಯನ ಅಭಿವೃದ್ಧಿ ಅಲ್ಲ, ಆಂತರಿಕ ಅಭಿವೃದ್ಧಿ, ಆತ್ಮದ ಅಭಿವೃದ್ಧಿ, ಮನಸ್ಸಿನ ಅಭಿವೃದ್ಧಿಯೇ ನಿಜವಾದಂಥ ಮನುಷ್ಯನ ಅಭಿವೃದ್ಧಿ. ಆ ರೀತಿ ಅಭಿವೃದ್ಧಿಯಾದವರು ಮುಂದಿನ 100 ಕಾಲಗಳ ಕಾಲ ಸಮಾಜದ ಒಳಿತಿಗೋಸ್ಕರ ಅವರ ಹೃದಯ ಮಿಡಿಯೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಬಸವಣ್ಣನಂಥ ಚೇತನಗಳ ಒಂದು ಸ್ಫೂರ್ತಿ ನಮ್ಮ ಇವತ್ತು ವಿದ್ಯಾರ್ಥಿಗಳಿಗೆ, ಯುವಜನತೆಗೆ ಮತ್ತು ಸಾಮಾನ್ಯರಿಗೆ ಆ ಸ್ಫೂರ್ತಿ ಬೇಕಾಗಿ ಜ್ಯೋತಿ ಬಸವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬ ಅಪಾರವಾದದ್ದು. ಈ ದೇಶದಲ್ಲಿ 12ನೇ ಶತಮಾನದಲ್ಲಿ ಬಹುಶಃ ಜಗತ್ತು ಕಂಡಂತಹ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಯಾರಾದರೂ ಇದ್ದರೆ ಅದು ನಮ್ಮ ಜಗಜ್ಯೋತಿ ಬಸವಣ್ಣವರು.
ಅವು ಸಾರದಂತಹ ಈ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಎಲ್ರಿಗೂ ಕೂಡ ನಾವು ಹಂಚಬೇಕು. ಬಸವಣ್ಣನವರ ಸಂದೇಶವನ್ನು, ಅವರ ತತ್ವ ಸಿದ್ಧಾಂತಗಳು ಎಲ್ಲರ ಮನಸ್ಸನ್ನು ತಲುಪಲಿ ಅನ್ನೋ ಉದ್ದೇಶದಿಂದ ವೈಚಾರಿಕ ಪ್ರಜ್ಞೆ ದೃಷ್ಟಿಯಿಂದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಈ ಥರದ ಒಂದು ಅನುಭವ ಮಂಟಪ ವೇದಿಕೆ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ. ದಿಂದ ಮಾತಾಡ್ತಾ ಇದ್ದೀನಿ. ಇವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇವತ್ತು ಅನುಭವ ಮಂಟಪ ಅನ್ನೋ ಕಾರ್ಯಕ್ರಮ ನಮ್ಮ ಕಾಲೇಜಿನ ಆವರಣದಲ್ಲಿ ಆವರಿಸಿದ್ರು. ತುಂಬ ಚೆನ್ನಾಗಿ ಆ ಕಾರ್ಯಕ್ರಮ ಬಂತು. ಬಸವಣ್ಣ ಅವರ ವ್ಯಕ್ತಿತ್ವ ಬಗ್ಗೆ ಪ್ರೊಫೆಸರ್ ಆಲ್ಮೋಸ್ಟ್ ಮಾತಾಡಿದರು. ತುಂಬ ಚೆನ್ನಾಗಿ ಬಂತು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.